ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇಲ್ಲಿ ಅನೇಕ ತಪ್ಪುಗಳಾಗಿದ್ದಾವೆ, ಆದರೆ ನಿಜಕ್ಕೂ ಕೂಡ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಕೆಲವರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಆದರೆ ಸಂಪೂರ್ಣಕ್ಕೆ 100ಕ್ಕೆ 100 ಅಲ್ಲ ಅನ್ನುವಂಥ ವಾದ ಕೂಡ ಬರ್ತಾ ಇದೆ. ಸೊ ಬೆಳಿಗ್ಗೆ ಹಿರಿಯ ನಟಿ ಲೀಲಾವತಿ ಸುವರ್ಣ ಜೊತೆ ಮಾತಾಡುವಾಗ ತಮ್ಮದೇ ಆದಂಥ ಕೆಲವು ನೋವುಗಳನ್ನು ವ್ಯಕ್ತಪಡಿಸಿದ್ದಾರೆ, ಬೇಸರ ವ್ಯಕ್ತಪಡಿಸಿದ್ದಾರೆ. ನಾವು ಈ ಚರ್ಚೆಯ ಮಧ್ಯೆ ಅದನ್ನು ಹಾಕಲೇಬೇಕಾಗತ್ತೆ. ಯಾಕಂತಂದರೆ ನಾರಾಯಣ ಅವರು ಕೂಡ ಅಲ್ಲಿಂದ ಬಂದಿದ್ದಾರೆ. ನಿಜಕ್ಕೂ ಕೂಡ ಏನೇನು ಆಗ್ತಾ ಇತ್ತು, ಏನಾಯಿತು, ವಾಸ್ತವ ಅನ್ನುವಂಥದ್ದು ಬಹುತೇಕ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಲೀಲಾವತಿ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ. ನಾನು ಹೇಳ್ಬೇಕಾದ್ರೆ ನನಗೆ ಯೋಚನೆ ಆಗ್ತಾ ಇದೆ. ನಾನು ಎಷ್ಟು ಸರಿ ಹೇಳ್ತಾ ನೋವಾಗಿ ನನಗೆ ಗಾಯ ಮರ್ತು ಹೋಗುವಾಗ ಆದ ಹಾಗೆ ಒಂದು ನೆನಪಾಗ್ತಾ ಇದೆ. ಯಾಕಂದ್ರೆ ನಾನು ನೆನ್ಸ್ಕೊಳ್ಬಾರ್ದಾಗಿತ್ತು. ನಾವೀ ಸಲ ನೋವಾಯ್ತು ಅನ್ನೋದು ಹೇಳಲೂಬಾರ್ದಾಗಿತ್ತು ಅನ್ಸುತ್ತೆ. ಇದು ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನಗಾಗಿರೋ ನೋವು ಬಗ್ಗೆ ನಾನು ಹೇಳಿದೆ ಅಷ್ಟೇ ಹೊರತು ನಾನು ಇದನ್ನ ಶ್ರುತಿಯವರು ಕೂಡ ಹೇಳ್ಬಿಟ್ರು, ಲೀಲಾವತಿ ಅವರು ಇದನ್ನ ದೊಡ್ಡದಾಗಿ ತಿಳ್ಕೊಬಾರ್ದಾಗಿತ್ತು ಅಂತ. ಏನ್ ಮಾಡ್ತೀರಿ, ದೊಡ್ಡದಾಗಿ ತಿಳ್ಕೊಳಕ್ಕೆ ನನಗಾಗಿರೋ ದೊಡ್ಡ ವಯಸ್ಸು ಕಾರಣ ಆಗಿದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಆ ದೊಡ್ಡ ವಯಸ್ಸು ನಾನೀಗ ಚಿಕ್ಕ ಮಗುನ್ ತರ ಆಗಿದ್ದೇನೆ ಅನ್ಸುತ್ತೆ. ಸಣ್ಣ ನೋವು ಕೂಡ ನನ್ನ ಕೈಲಿ ಸಹಿಸೋಕ್ ಆಗದಿರುವಂತದ್ದು. ಇದು ನನಗೊಂದು ದೊಡ್ಡ ಆಘಾತ ಆದಾಗ ಆಯ್ತು ಮನಸ್ಸಿಗೆ. ಕರೆದು ನಮ್ಮನ್ನ ಎಲ್ರಂತೆ ನಮ್ಮನ್ನ ಯಾಕೆ ಕಾಣ್ಲಿಲ್ಲ ಅನ್ನೋದು ಸಣ್ಣ ಮಾತಿನಲ್ಲಿ ಹೇಳೋಕ್ ಹೋದ್ರೆ, ನಮ್ಮನ್ನು ಎಲ್ರಂತೆ ಕಾಣಿ, ನಮ್ಮನ್ನು ಬೇರೆ ಮಾಡಬೇಡಿ, ನಾವು ಈ ಗುಂಪಿನಲ್ಲಿ ಇರ್ತೇವೆ. ತಿರುಗಿ 100 ವರ್ಷದ ಸಮಾರಂಭ ನೀವೇ ಅವತ್ತಿಗೋಸ್ಕರ ಮಾಡ್ತೀರಾ ಯಾರಾದ್ರೂ? ಇಲ್ವಲ್ಲ. ಆ 100ನೇ ವರ್ಷದ ಸಂದರ್ಭದಲ್ಲಿ ಲೀಲಾವತಿ ಒಬ್ಳು ಮಾತ್ರ ಯಾವ ಇದಕ್ಕೆ ಪಾತ್ರಳಾಗ್ಬೇಕಾಗಿತ್ತೋ ಅದಾಗ್ಲಿಲ್ಲ ಅನ್ನುವಂತ ಒಂದು ನೋವು ಬಿಟ್ರೆ ನನಗೆ ಬೇರೆ ಏನೂ ಇಲ್ಲ ನನಗೆ. ಸೊ ನಾರಾಯಣ ಅವರು ತಾವು ಕೂಡ ಕೇಳಿಸ್ಕೊಂಡ್ರೆ, ಯಾಕಂತ ಬೆಳಿಗ್ಗೆ ಇರಲಿಲ್ಲ, ನನಗೆ ಅವಮಾನ ಆಗಿದೆ ಅಂತ ಅವರೇ ಹೇಳ್ತಾರೆ ನೇರವಾಗಿ. ನಾನು ಯಾಕೆ ಹೇಳಬಾರ್ದಾಗಿತ್ತು, ನಾನು ಹೇಳಿ ತಪ್ಪು ಮಾಡಿಬಿಟ್ಟೆ. ನಿಜಕ್ಕೆ ಏನಾಯಿತು ಲೀಲಾವತಿ ವಿಚಾರದಲ್ಲಿ? ಏನಿಲ್ಲ, ರಾಷ್ಟ್ರಪತಿಗಳಿಂದ ಅವರಿಗೆ ಸನ್ಮಾನ ಆಗಬೇಕಾಗಿತ್ತು. ಅದು ಬದಲಾಯಿತು, 22ನೇ ತಾರೀಕು ಆಯಿತು. ಬಟ್ ಸನ್ಮಾನ ಆಗಿದೆ. ಬಟ್ ಅದು ನೋವಿದೆ ಅವರಿಗೆ. ನಾನೇ ಬೆಳಗ್ಗೆ ಹೇಳಿದೆ, ಎಲ್ಲ ಪ್ರಶಸ್ತಿಗಳನ್ನು ಮೀರಿದವರು ಅಮ್ಮ. ಎಲ್ಲ ಪ್ರಶಸ್ತಿಗಳು ಅವ್ರ ಮುಂದೆ ತುಂಬಾ ಸಣ್ಣದಾಗಿ ಕಾಣಲ್ಲ. 100 ವರ್ಷ ಅಂತ ಬಂದಾಗ ನಾನು ಅದರ ಒಂದು ಭಾಗ ಅಲ್ಲ ಅಂತ, ನಾನು ಕೂಡ ಒಂದು ಭಾಗ, ನಂದು ಒಂದು. ಹಾಗಾಗಿ ಗುರುತಿಸಿದ್ದಾರೆ. ಅಲ್ಲಿ ದಿನಾಂಕ ಬದಲಾಗಿರೋದು ಒಂದೇ ಸಮಸ್ಯೆ ಆಗಿದೆ ಅಷ್ಟೇನೆ. ರಾಷ್ಟ್ರಪತಿಗಳಿಂದ ಆಗಬೇಕಾಗಿತ್ತು. ಅದಕ್ಕೆ ನಾವೆಲ್ಲ ಕ್ಷಮೆ ಕೇಳಿದ್ವಿ. ಅದು ಒಂದು ರೀತಿಯಲ್ಲಿ, ಯಾಕೆ ಮೊದಲು ಲಿಸ್ಟ್ ಹಾಕಿದಾಗ ಎಲ್ಲ ಕಲಾವಿದರೇ ಇದ್ರು. ಹಾಗಾಗಿ ಬೇರೆಯವ್ರು ನೊಂದ್ಕೋತಾರೆ ಅಂತೇಳಿ ಎಲ್ಲ ವಿಭಾಗದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ತಂದ್ರು. ಹಾಗಾಗಿ ಕೆಲವರನ್ನ ವಿಭಾಗದಿಂದ ಆಯ್ಕೆ ಮಾಡ್ಕೊಳ್ಳೋವಾಗ ಏನಾದ್ರೂ ಸಮಸ್ಯೆ ಆಯ್ತಾ ಅಂತ? ಏನಾಗಿಲ್ಲ. ಅಂದ್ರೆ ಕರೆಕ್ಟ್ ಆಗಿ ಯಾರ್ದು ಒಪಿನಿಯನ್ ಬರ್ಲಿಲ್ವಾ ಅಂತ ಸುಮ್ಮನೆ ಒಂದು ಲಿಸ್ಟ್ ಮಾಡಿದ್ರ ಆತರ ಎಲ್ಲ ಇಲ್ಲ. ಯಾಕಂದ್ರೆ ಈ ಸಲ ಆಯ್ಕೆ ಸಮಿತಿಯವರು ತುಂಬಾ ಗಟ್ಟಿಯಾಗಿ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಆಮೇಲೆ ನಿರ್ದಾಕ್ಷಿಣ್ಯ ಗಟ್ಟಿ ನಿರ್ಧಾರ ತಗೊಳ್ಳುವ ಗಟ್ಟಿ ಬೆಂಬಲ ಸಿಗ್ಬೇಕಲ್ಲ. ಇದು ದಾಖಲೆ ಪಾರ್ಟ್ ಅಲ್ಲಿ ಫೇಲ್ ಆದ್ರೆ ನೀವು ನಿರ್ಧಾರಕ್ಕೆ ಏನು ಬೆಲೆ ಇರುತ್ತೆ? ಇಂಪ್ಲಿಮೆಂಟೇಷನ್ ಸರಿ ಆಗದೆ ಹೋದ್ರೆ ಆಗಿದೆ, ಎಲ್ಲವೂ ಆಗಿದೆ. ಯಾವಾಗಲೂ ಒಂದು ಹೇಳ್ತೀನಿ ಕೇಳಿ, ಏನೇ ಒಂದು ಸಮಾರಂಭ ಮಾಡುವಾಗ ಒಂದು ಸಣ್ಣ ಸಮಸ್ಯೆಗಳಾಗುತ್ತೆ. ಇಷ್ಟು ದೊಡ್ಡ ಸಮಾರಂಭ ಮಾಡಿದಾಗ ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ನಾನು ಒಂದಿನ ಎಲ್ರಿಗೂ ಹೇಳಿದ್ದೆ, ಇದು ಕುಟುಂಬದ ಸಮಾರಂಭ, ಚಿತ್ರರಂಗದ ಸಮಾರಂಭ. ಹಾಗಾದ್ರೆ ನಿಮ್ಗೆ ನೇರ ಕೇಳ್ತೀನಿ, ತಾವು ಅತ್ಯಂತ ಹಿರಿಯ ನಿರ್ದೇಶಕರು, ಮತ್ತೆ ಅನೇಕ ಜವಾಬ್ದಾರಿಗಳನ್ನ ಅಮೃತ ಮಹೋತ್ಸವದಲ್ಲೂ ಕೂಡ ತಾವು ಅದನ್ನ ಪರ್ಫಾರ್ಮೆನ್ಸ್ ಇನ್ಚಾರ್ಜ್ ತಗೊಂಡು ಸಕ್ಸಸ್ ಆಯಿತು. ಆದರೆ ಇವತ್ತು 22ಕ್ಕೆ ಬರಬೇಕಾದಂಥ ಲಿಸ್ಟಲ್ಲಿ ಇರ್ತಕ್ಕಂಥ ಅನೇಕ ಜನ ಕಲಾವಿದರು ಸ್ಟಾರ್ ಅಂದ್ಕೊಂಡವರು 22ಕ್ಕೆ ಯಾಕೆ ಬರಲಿಲ್ಲ? ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗ ನನಗೆ ಗೊತ್ತಿಲ್ಲ. ನಿಮ್ ಕಮ್ಯುನಿಕೇಶನ್ ಆಗಿಲ್ಲ? ನನಗೆ ಗೊತ್ತಿಲ್ಲ. ನಾನು ಬರಲ್ಲ ಅಂತ ಏನು ಕಮ್ಯುನಿಕೇಶನ್? ಇಲ್ಲ. ಇಲ್ಲಿ ಏನಾಯ್ತು, ಕಲಾವಿದರ ಜೊತೆ ಸಂಪರ್ಕ ನಂದು ಇರಲಿಲ್ಲ. ಯಾಕೆ ನನಗೇನು ಕೆಲಸ ಕೊಟ್ಟಿತ್ತು ಮಂಡಳಿ, ನನಗೇನು ಕೆಲಸ ಕೊಟ್ಟಿದೆ ಕ್ರಿಯೇಟಿವ್ ಕಮಿಟಿಯಲ್ಲಿ, ನೀವು ಇದನ್ನೆಲ್ಲ ಮಾಡಿಕೊಡ್ಬೇಕು ಅಂತ. ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡಿಟ್ಟಿದ್ದೀನಿ. ಕಲಾವಿದರನ್ನ ಕಳಿಸ್ಕೊಡ್ಬೇಕಾದ ಅವ್ರ ಕರ್ತವ್ಯ. ಕಲಾವಿದರ ಸಂಘ ಏನಾದ್ರೂ ಕಮ್ಯುನಿಕೇಶನ್ ಮಾಡಿದ್ದಾರೆ. ಅವಾಯ್ಡ್ ಮಾಡಬಾರ್ದು ನೀವು? ಇಲ್ಲ ಕಾರ್ಯಕ್ರಮ ಇಲ್ಲ. ಪರ್ಸನಲ್ ಆಗಿ ರಾಕ್ಲೈನ್ ವೆಂಕಟೇಶ್ವರ್ ಫೋನ್ ಮಾಡಿದ್ದಾರೆ, ಶಿವರಾಜ್ ಕುಮಾರ್ ಫೋನ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಅಂಬರೀಷ್ ಅವ್ರು ಲೆಟರ್ ಕಳಿಸಿದ್ದಾರೆ. ಬಟ್ ಇಲ್ಲಿ ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಕಾರಣ ನಮ್ಗೆ ಗೊತ್ತಿಲ್ಲ ಸರ್. ಅದನ್ನು ಅವರೇ ಹೇಳಬೇಕು. ಇದು ಮನೆ ಕಾರ್ಯಕ್ರಮ ಅಲ್ವಾ? ಅವರೇ ಹೇಳಬೇಕು, ನಾವಲ್ಲ. ಒಂದು ಅಂದ್ರೆ 24 ನನ್ನ ಪ್ರಕಾರ 24 ಅವ್ರ ಪರ್ಫಾರ್ಮೆನ್ಸ್ ಅವಕಾಶ ಸಿಕ್ಕಿದ್ರೆ ಬರ್ತಿದ್ರು. ಅದನ್ನು ಕೂಡ ನಾವು ಯಾಕಂತ ಹೇಳಿದ್ರೆ ಎಲ್ಲರೂ ಎಲ್ಲ ಕಡೆನೂ ತರೋಕ್ಕಾಗಲ್ಲ ಸರ್. ಅಲ್ಲಿ ಇರೋದೇ ಇಷ್ಟು ಟೈಮ್, 12-13 ನಿಮಿಷ. ಈಗ ಲೀಲಾವತಿ ಕೃಷ್ಣ ಅವರೇ, ಲೀಲಾವತಿ ಹೇಳ್ತಾ ಇದ್ದಾರೆ, ನಮ್ಗೆ ಟಿಕೆಟು ಬುಕ್ ಆಗಿತ್ತು, ಬಟ್ ಅವರು ಕಾರಲ್ಲಿ ಹೋದ್ರು, ನಮ್ಮನ್ನಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಯಿತು, ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ನಮ್ಮನ್ನು 100 ವರ್ಷ ಇತಿಹಾಸದಲ್ಲಿ ನಾವು ಇದೀವೋ ಇಲ್ಲೋ ಅನ್ನೋ ಥರ ಅನುಮಾನ ಬಂದಿದೆ ನಮಗೆ. ಅಂದರೆ ಅವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಮಾನ ಅನ್ನೋ ವಿಷಯನೇ ಇರಲಿಲ್ಲ. ಯಾಕಂದರೆ ಕಾರ್ಯಕ್ರಮದ ಫಸ್ಟ್ ಪ್ರೋಗ್ರಾಮೇ ಅವ್ರು ಮಾಡಿದರು.
ಇಡೀ ಆಡಿಟೋರಿಯಂ ಅವ್ರನ್ನ ಬಹಳ ಹೊಗಳಿ ಅದ್ಭುತ ಅದ್ಭುತವಾಗಿ ಮಾಡಿದ್ರು ಅದ್ಭುತ ಅದು. ಎಲ್ಲ ಎದ್ದು So, ನಿಂತ್ಕೊಂಡು ಮಾಡಿದ್ರು. ಎಲ್ಲ ಥರದಲ್ಲೂ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ರು. ಆ ವಯಸ್ಸಲ್ಲಿ ಆ ಥರ ಪರ್ಫಾರ್ಮ್ ಮಾಡೋಕ್ಕೆ ಇವತ್ತಿನ ದಿವಸ ನಾವೇನು ಕಲಾವಿದರುಗಳು ಬರಲಿಲ್ಲ ಅನ್ನೋ ಒಂದು ಗಲಾಟೆ ಇದೆಯಲ್ಲ, ಅದನ್ನೆಲ್ಲ ತುಂಬಿದ ಕಲಾವಿದರುಗಳೇ ಇವರು. ಲೇಡೀಸ್ ಎಷ್ಟು 4 ಜನ, ಜಯಂತಿ, ಲೀಲಾವತಿ ಅವರು, ಭಾರತಿ ಅವರು. ಸರ್ ಒಂದೇ ಯಾವುದೋ ಅನುಭವ ಹೇಳ್ಕೊತೀನಿ ಅಂತ ಹೇಳಿದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಸರ್ ನಿಜವಾಗ್ಲೂ ನನಗೆ ಇವರು 4 ಜನದ್ದು ಆ ಪರ್ಫಾರ್ಮೆನ್ಸ್ ನೋಡಿದೆ ಸರ್. ನಾನು ಕೂತಿರ್ಲಿಲ್ಲ, ಜಯಂತಿ, ಲೀಲಾವತಿ. ನಿಂತಿದ್ದ ಜಾಗದಲ್ಲೇ ಚಪ್ಪಾಳೆ ಹೊಡೆದೆ ಸರ್. ಎದ್ದು ನಿಂತು ಮೇಲೆ ಕೈ ಎತ್ತಿ. ಯಾಕೆ ಅಂತ ಹೇಳಿದ್ರೆ ಜಯಂತಿ ಅವ್ರದ್ದು ಇಡೀ ಆಡಿಟೋರಿಯಂ, ಪುಟ್ಟಣ್ಣವ್ರದ್ದು ವಾಯ್ಸ್ ಬರುತ್ತೆ, ಏನು ಜಯಂತಿ ಅಂತ ಬರ್ತಾರೆ, ಇವ್ರು ಮಾತಾಡ್ತಾರೆ ಸರ್. ಆ ವಿರಹ ಇನ್ನೂ ಇದೆಯಾ ನಿನಗೆ ಸರ್, ಅದ್ಭುತ. ಇಡೀ ಆಡಿಟೋರಿಯಂ ಅಷ್ಟು ಒಳ್ಳೆ ಅದಾದಮೇಲೆ ಸರ್ ಭಾರತಿ ಮೇಡಮ್ ಅವರು, ಭಾಳ ಬಂಗಾರ ನೀನು, ಏನು ಸರ್ ಅದು ಅವ್ರ ಇವತ್ತು ಈ ವಯಸ್ಸಲ್ಲಿ. ಅದಾದಮೇಲೆ ನಮ್ಮ ಇವರು ಅಮ್ಮವರು, ಲೀಲಾವತಿ ಅಮ್ಮವರು ಪಾಪ ಆ ವಯಸ್ಸಲ್ಲಿ ಆಡೋಕ್ಕಾಗಲ್ಲ. ಆಮೇಲೆ ಶ್ರುತಿ ಅವರು, ನಮ್ಮ ತಾರಾ ಅವರು, ಇವರೆಲ್ಲ ಮಾಡಿದ್ದು ಎಲ್ಲ ಒಂದು ಕಡೆ, ಭವ್ಯ, ಇವರೆಲ್ಲರೂ ಮಾಡಿದ್ದು ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗೋಯ್ತು ಬಿಡಿ. ನಾವಿದ್ರಿಗೇನೋ ಅವ್ರವ್ರದ್ದು ವಯಸ್ಸಿಗೆ ಬಟ್ ಆ ಪರ್ಫಾರ್ಮೆನ್ಸ್ ನೀವು ಅಷ್ಟು ಖುಷಿ ಪಟ್ಟು ಪರ್ಫಾರ್ಮೆನ್ಸ್ ಆದ್ರೂ ಕೂಡ ಹೊರಗಡೆ ಯಾಕೆ ಈ ತರ ಆಯ್ತು ಅನ್ನೋದೇ ಪ್ರಶ್ನೆ ಈಗ. ಸರ್ ಇದೇ ಕಮ್ಯುನಿಕೇಶನ್ ಸರ್, ನಾವು ಹೇಳ್ತೀವಲ್ಲ. ಅಲ್ಲ, ಕಮ್ಯುನಿಕೇಶನ್ ಸರಿ ಮಾಡೋರು ಯಾರು? ಈಗ ನೀವು ಮಾಡ್ತೀರಾ ಅಥವಾ ತಮಿಳುನಾಡು ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಡುತ್ತಾ, ಅದ್ರ ಇನ್ಚಾರ್ಜ್ ತಗೊಂಡವ್ರು ಯಾರು? ಸರ್ ಈಗ ಅಂಬರೀಷ್ ಅವರು, ರಾಕ್ಲೈನ್ ಅವರು, ದೊಡ್ಡಣ್ಣವರು 3 ಜನನು ಆ ಕಮ್ಯುನಿಕೇಶನ್ ತಗೊಂಡಿದ್ರು. ಏನಾಯ್ತು ಏನಾಗಲಿಲ್ಲ ಅನ್ನೋದು ಒಬ್ರಿಗೂ ಗೊತ್ತಿಲ್ಲ. ಇಡೀ ರಾತ್ರಿ ಒಂದು ದಿವಸ ರಾತ್ರಿ 19ನೇ ತಾರೀಕೆಲ್ಲ ಹೊರಡಬೇಕು ಅನ್ನೋ ದಿವಸ ಇಡೀ ರಾತ್ರಿ ರಾಕ್ಲೈನು ಮತ್ತು ನಮ್ಮ ಗಣೇಶ್ ಚೇಂಬರ್ನಲ್ಲೇ ಕೂತಿದ್ದಾರೆ. ಒಬ್ಬರು ಒಂದು ಫೋನು ತೆಗಿಲಿಲ್ಲ. ಸೊ ಏನಾಯಿತು ಪ್ರಾಬ್ಲಮ್ಮು, ಯಾಕೆ ಹಿಂಗಾಯಿತು ಒಬ್ರಿಗೂ ಗೊತ್ತಿಲ್ಲ. ಈಗ ನಾನು ಸನ್ಮಾನಿತನಾಗಿ ಈಗ ರಾಷ್ಟ್ರಪತಿ ಜೊತೆ ನಾನು ಅವಾರ್ಡ್ ತಗೋಬೇಕು ಅಂತ ನನಗೂ ಒಂದು ಆಸೆ ಇರುತ್ತೆ. ಬಟ್ ನಾವು ಒಂದು 100 years ನಾವು ಒಂದು 100 ದಿವಸ ಹೋಗಿದ್ದು ಸಿನಿಮಾ ಎಷ್ಟು ಕೊಂಡಾಡ್ತೀವೋ, 100 ವರ್ಷದ ಪ್ರೋಗ್ರಾಮ್ ಬಂದಾಗ ನಮ್ಗೆ ಎಷ್ಟು ಖುಷಿ ಆಗಿರುತ್ತೆ. ಅಲ್ಲ, ಪಾರ್ಟಿಸಿಪೇಷನ್ ಮಾಡದೆ ಒಂದು ದೊಡ್ಡ ಇದಲ್ವಾ. ಅಂಥದ್ರಲ್ಲಿ ನಮ್ಮನ್ನ ಗುರುತಿಸಿ ನಮಗೆ ಅಲ್ಲೊಂದು ಸನ್ಮಾನ ಮಾಡಿದ್ರು ಅಂದಾಗ ನನಗೆ ಇದ್ದಿದ್ದು ಖುಷಿ ಆಗೋಯ್ತು. ಆಮೇಲೆ ಹೂಗಾರ್ ಅವರೇ, ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ನಮಗೆ ಇನ್ಸ್ಟ್ರಕ್ಷನ್ ಇರೋದು 1 ಗಂಟೆಗೆ ತಮ್ಮ ರೂಮ್ನ ಬಿಟ್ಟು ನಿಮ್ಮ ವೆಹಿಕಲಲ್ಲಿ ರಾಮ್ದಾ ಅಂತ ಒಂದು ಹೋಟ್ಲಿದೆ ಸ್ಟೇಡಿಯಂಗೆ ಹತ್ರ, ಎಲ್ಲರೂ ಇಲ್ಲಿಗೆ ಬಂದ್ಬಿಡಿ. ಇಲ್ಲಿಗೆ ಬಂದು ಅಲ್ಲಿ ಊಟ ಇದೆ, ಅಲ್ಲಿ ಮಾಡಿಕೊಂಡು ಅಲ್ಲಿಂದ ಅವ್ರ ವೆಹಿಕಲ್ ಕೊಡ್ತಾರೆ. ಯಾರು ಅಲ್ಲಿ ಆರ್ಗನೈಸರ್ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರು ಒಂದು 25 ವೆಹಿಕಲ್ ಮಾಡಿದ್ದಾರೆ. ಯಾರಿಗೆ? VIP-ಗೆ. ಯಾವುದೋ ವೆಲ್ಲಲ್ಲಿ ಅವಾರ್ಡಿಸಿದ್ದಾರೆ. ಅವಾರ್ಡಿಸ್ಟ್ಗೆ ಸರ್, ಅವಾರ್ಡಿಸ್ಟ್ ಇನ್ಚಾರ್ಜ್ ನಮ್ದು ಇಲ್ವೇ ಇಲ್ಲ, ಫುಲ್ಲು ಪೊಲೀಸ್ ಹ್ಯಾಂಡ್ ಓವರ್ ತೊಗೊಂಡ್ಬಿಟ್ರು. ಒಬ್ಬೊಬ್ಬರಿಗೆ ಇಬ್ಬಿಬ್ರು ಪೊಲೀಸು. ಆ ವೆಹಿಕಲ್ ಬರಲಿಲ್ಲ ನಿಮ್ಮ ಕಲಾವಿದರು? ವೆಹಿಕಲ್ ಬರಲಿಲ್ಲ. ಇಲ್ಲ ಬಂದರು. ನಾನು ಹೇಳ್ತೀನಿ ಕೇಳಿ. ಬಂದರು ರಾಮ್ದಾ ಹೋಟ್ಲಿಂದ ಎಲ್ಲರೂ ನಮ್ಮ ಗಾಡಿಗಳು ಬಿಟ್ಬಿಟ್ಟು ಆ ಗಾಡಿ ಕೊಡ್ತಾರೆ. ಆ ಗಾಡೀಲಿ ಹೋದ್ರೆ ಒಳಗಡೆ ಎಂಟ್ರಿ, ಗೇಟ್ ನಂಬರ್ 1ಗೆ. ಹಾಗೇನೆ ಎಲ್ಲ ಬಂದರು. ಬಂದವರಲ್ಲಿ ಮಿಸ್ ಆಗಿದ್ದು ಲೀಲಾವತಿ ಅಮ್ಮನವರು, ಆಮೇಲೆ ಉಪೇಂದ್ರ ಅವರು ಬಂದರು ಒಳಗಡೆ ಹೆಂಗೋ ಇದು ಮಾಡಿಕೊಂಡು. ಬಟ್ ಪ್ರಿಯಾಂಕಾಗೆ ಬರೋಕ್ಕಾಯ್ತು, ಉಪೇಂದ್ರಗೆ ಬರೋಕ್ಕಾಗಲಿಲ್ಲ. ಹಾಗಂತ ಅವ್ರೇನು ಮೀಡಿಯಾಗೆ ಬರಲಿಲ್ಲ, ಮೀಡಿಯಾಗೆ ಬರಲಿಲ್ಲ. ಅವ್ರು ಬರೋಕ್ಕಾಗಲಿಲ್ಲ ಸರ್ ಒಳಗಡೆ. ಆದರೆ ಅವ್ರು ಮೀಡಿಯಾಗೆ ಬರಲಿಲ್ಲ. ಅವ್ರು ದೊಡ್ಡತನ, ಉಪೇಂದ್ರ ಒಳಗೆ ಬರೋಕ್ಕಾಗಲಿಲ್ಲ, ದೊಡ್ಡತನ ಅವ್ರದ್ದು. ರಾಕ್ಲೈನ್ ನೀವು ಪ್ರಿಯಾಂಕರ್ ಕರ್ಕೊಂಡು ಹೋಗ್ಬಿಡಿ, ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಮತ್ತಷ್ಟು ಮಾತಾಡ್ತೀನಿ. ಯಾಕಂತಂದರೆ ಈ ದೊಡ್ಡ ಸಮಾರಂಭ ಮುಂದೆ ಮಾಡುವಾಗಲೂ ಕೂಡ ಈ ಎಚ್ಚರಿಕೆಗಳನ್ನು ಬಹುತೇಕ ವಹಿಸ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಈ ದೊಡ್ಡ ಸಮಾರಂಭದಲ್ಲಿ ಸಣ್ಣ ತಪ್ಪುಗಳು ದೊಡ್ಡದಾಗಿ ಕಾಣುತ್ತೆ ಅನ್ನುವಂಥದ್ದು ಸಾರಾಗೋವಿಂದ ಮತ್ತು ನಾರಾಯಣ ಅವರ ವಾದಗಳು. ಯಾಕಂತಂದರೆ ಬಹುತೇಕ ಲಕ್ಷಾಂತರ ಜನ ಸೇರೋ ಸಂದರ್ಭದಲ್ಲಿ ಈ ರೀತಿಯ ಅವಘಡಗಳಾಗುವಂಥ ಸರ್ವೇ ಸಾಮಾನ್ಯ ಅನ್ನೋದು. ಆದರೆ ಎಲ್ಲೊಂದು ಕಡೆ ಕಮ್ಯುನಿಕೇಷನ್ ಗ್ಯಾಪ್ ಅನ್ನುವಂಥ ಮಾತುಗಳು ಪದೇ ಬರ್ತಾ ಇದೆ. ಅದರ ಸಹಕಾರವ ಅಸಹಕಾರ ಅನ್ನುವಂಥದ್ದು ಮುಂದಿನ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.